Yes. Good morning to all. Welcome to GST class. This is the Kavita ma'am. So I'm your GST lecturer. Today I'm going to start the new chapter that is procedures and levy under GST. Procedure and levy under GST is nothing but what are the procedures um what are the procedures following under GST means that is registrations ಆಗ್ಬೋದು ಲೈಕ್ ಕಲೆಕ್ಟೆಡ್ ಆಫ್ GST. ಸೊ ಇದೆಲ್ಲ ಒಂದು ನಾವೇನಂತ ಕರೀತೀವಿ ಪ್ರೊಸೀಜರ್ ಅಂತ ಕರಿತೀವಿ. ಪ್ರೊಸೀಜರ್ ಮೀನ್ಸ್ ಯಾವುದೋ ಒಂದನ್ನ ಹೇಗೆ ಪ್ರೊಸೀಜರ್ ಮಾಡ್ತಾರೆ ಸಿಸ್ಟಮ್ಯಾಟಿಕ್ ಆಗಿ ಯಾವುದನ್ನೆಲ್ಲ ನಾವು ಕಂಪನಿ ಮೀನ್ಸ್ ಕಂಪನೀಸ್ ಎಲ್ಲ ಆಗ್ಬೋದು ನಮ್ಮ ಆಸ್ ವೆಲ್ ಆಸ್ ನಮ್ಮ ಲೈಫಲ್ಲಿ GST ಏನ್ ಪೇ ಮಾಡ್ತೀವೋ ಹೇಗೆ GST ನ ಪೇ ಮಾಡ್ತಿದ್ದಾರೆ, ಯಾವೆಲ್ಲ ಪ್ರೊಸೀಜರ್ನ ಫಾಲೋ ಮಾಡ್ತಿದ್ದಾರೆ, ಹೇಗೆ ನಾವು SGST ನ ಪೇ ಮಾಡ್ತೀವಿ, IGST ನ ಪೇ ಮಾಡ್ತೀವಿ, CGST ನ ಪೇ ಮಾಡ್ತೀವಿ, ಹೌ ವಿ ಆರ್ ಗೋಯಿಂಗ್ ಟು ಡಿವೈಡಿಂಗ್ ದ SGST, CGST, IGST. This is about procedures and levy under GST. Levy means is nothing but impose or charge or exact value ಅಂತ ಕರಿತೀವಿ. ಲೈಕ್ ಕಲೆಕ್ಟೆಡ್ ಅಂತ ಕರಿತೀವಿ. ನಾವು ಏನೋ ಒಂದನ್ನ ಪೇ ಮಾಡ್ತೀವಿ ನೋಡಿ ಅದು ಲೆವಿ ಅಂತ ಕರಿತೀವಿ. ಸೊ ನಾವು ಹೇಗೆ GST ಪೇ ಮಾಡ್ತಿದೀವಿ, ಐದರ್ CGST ನ, IGST ನ, ಇಂಟ್ರಾ ಸಪ್ಲೈನ ಅಂತ ನಾವು ಎಲ್ಲದನ್ನು ಕೂಡ ನಾವು ಈ ಪರ್ಟಿಕ್ಯುಲರ್ ಚಾಪ್ಟರ್ ನೋಡ್ತಾ ಹೋಗ್ತೀವಿ ಮಾಡಿ. The first we should analyze the theory. So what do you mean by intra supply? What do you mean by inter supply? Already I will told with you my dears. Inter supply ಏನು, ಇಂಟ್ರಾ ಸಪ್ಲೈ ಅಂದ್ರೆ ಏನು, ಇದ್ರ ಬಗ್ಗೆ ನಿಮಗೆ ಈಸಿಯಾಗಿ ಗೊತ್ತಿದ್ರೆ ಪ್ರಾಬ್ಲಮ್ ನ ಈಸಿಯಾಗಿ 6 ಮಾರ್ಕ್ಸ್ ಆಗ್ಬೋದು, 40 ಮಾರ್ಕ್ಸ್ ಆಗ್ಬೋದು, ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. And now introduction about the procedures and levy under GST. The firstly the structure of GST stands on the foundation of registration system. GST ಸ್ಟ್ರಕ್ಚರ್ ಏನ್ ಮೇಲೆ ಫೌಂಡೇಶನ್ ಆಗಿದೆ, ಯಾವ್ದ ಮೇಲೆ ಬೇಸ್ ಆಗಿದೆಯಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಸಿಸ್ಟಮ್ ಮೇಲೆ ಬೇಸ್ ಆಗಿದೆ ಅಂತೆ. ರಿಜಿಸ್ಟ್ರೇಷನ್ ಅಂದ್ರೆ ಏನು, ನೋಂದಣಿ ಕಂಪಲ್ಸರಿ ಆಗಿ ಎಲ್ಲಾ ಪರ್ಸನ್ಸ್. ಸೊ ಬಿಕಾಸ್ ಇಟ್ ಇಸ್ ಅ ರಿಜಿಸ್ಟ್ರೇಷನ್ ಪರ್ಸನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಅಂಡ್ ಹೂ ಇಸ್ ಲಯಬಲ್ ಟು ಅವೈಲ್ ದ ಬೆನಿಫಿಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೆಕಾನಿಸಮ್. ಆ ರಿಜಿಸ್ಟರ್ ಪರ್ಸನ್ ಕ್ಯಾನ್ ಆಲ್ಸೋ ಕೆಪ್ಟ್ ಔಟ್ಪುಟ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೆಕಾನಿಸಮ್. ಅಂದ್ರೆ ಹೇಳಿದ್ದೆ ನಾನು ಇನ್ಪುಟ್ ಟ್ಯಾಕ್ಸ್ ರೇಟ್ ನ ಯಾರೆಲ್ಲ ತಗೋಬಹುದು ಯಾರೆಲ್ಲ ತಗೋಬಾರ್ದು ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಅದ್ರ ಜೊತೆಗೆ ಯಾರೆಲ್ಲ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ನೋಂದಣಿ ಮಾಡ್ಕೋಬೇಕು ಅಂತ ಕೂಡ ನಾವು ನೋಡ್ಕೊಳ್ತಾ ಹೋಗ್ಬೇಕು. ಅಂಡ್ ಆಲ್ಸೋ ಥ್ರೆಶೋಲ್ಡ್ ಲಿಮಿಟ್ ಅಂತ ಹೇಳಿದ್ದೆ. ಥ್ರೆಶೋಲ್ಡ್ ಲಿಮಿಟ್ ಮೀನ್ಸ್ ಬಿಸ್ನೆಸ್ ಟು ದ ಬಿಸ್ನೆಸ್ ಅಪ್ ಟು ಲಿಮಿಟ್ ಅಂದ್ರೆ 20 lakhs ವರೆಗೂ ಕೂಡ ಅವ್ರೇನು ರಿಜಿಸ್ಟ್ರೇಷನ್ ಮಾಡ್ಕೊಳ್ದೆ ಅವ್ರೇನ್ ಮಾಡ್ತಾರೆ ಬಿಸ್ನೆಸ್ ನ ಮಾಡೋದು. 20 lakhs ಕ್ರಾಸ್ ಆದ್ರೆ ದೆನ್ ಆಫ್ಟರ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. And now the second, the GST law gives a limited option categories persons to avoid registration and thus avoid the tax liability lawfully. However, it one falls within the reach of an extensive list of statutory prescribed criteria requiring compulsory registration. The supplier must be get registration. ಅಂದ್ರೆ ಕಂಪಲ್ಸರಿ ಆಗಿ ಎಲ್ಲಾ ಒಂದು ಪರ್ಟಿಕ್ಯುಲರ್ ಮೀನ್ಸ್ ಪರ್ಸನ್ಸ್ ಏನ್ ಮಾಡ್ತಾರೆ, ಹೂ ಇಸ್ ಲಯಬಲ್ ಫಾರ್ ಟು ಪೇ ದ ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ ಯಾರು ಟ್ಯಾಕ್ಸ್ ಪೇ ಮಾಡಬೇಕು ಕಂಪಲ್ಸರಿ ಕೂಡ ಎಲ್ಲಾ ಪರ್ಸನ್ಸ್ ಏನ್ ಮಾಡ್ತಾರೆ ಮೀನ್ಸ್ ನಮ್ಮ ಒಂದು GST ರಿಜಿಮ್ ಅಂಡರ್ ಅಲ್ಲಿ ಕಂಪಲ್ಸರಿ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್. ಎಲ್ಲ ಒಂದು ಲೈಕ್ ಎಕ್ಸೆಪ್ಟ್ ಫ್ಯೂ ಮೆಂಬರ್ಸ್ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಆಗ್ಬೋದು, ಈ ಆಲ್ಕೋಹಾಲಿಕ್ ಕನ್ಸಂಪ್ಷನ್ಸ್ ಆಗ್ಬೋದು, ನಾನು ನಿಮ್ಗೆ ಹೇಳಿದ್ದೆ. ಸೊ ಈ ತರ ಒಂದು ಎಕ್ಸೆಪ್ಟ್ ಬಿಟ್ಟೆ ರಿಮೈನಿಂಗ್ ಎಲ್ಲಾ ಪರ್ಸನ್ಸ್ ಕೂಡ ಏನ್ ಮಾಡ್ತಾರೆ ಕಂಪಲ್ಸರಿ ಏನ್ ಮಾಡ್ಬೇಕು ನೋಂದಣಿ ಮಾಡ್ಕೊಂಡು ಏನ್ ಮಾಡ್ತಾರೆ GST ನ ಪೇ ಮಾಡ್ತಾರೆ. ಅಂಡ್ ನಾವು as per Article 265 of the Constitution of India, no tax shall be imposed and collected except by authority of any law. ಅಂದ್ರೆ ಏನು, as per 260 of the Constitution of India ಏನ್ ಹೇಳುತ್ತೆ, ಎಲ್ಲ no tax shall be imposed and collected except by authority of any law. ಅಂದ್ರೆ ಏನು, ಎಲ್ಲ ಯಾವುದೇ ಒಂದು ಲಾ ಇಂದ ಕೂಡ ಯಾರು ಒಂದು ಟ್ಯಾಕ್ಸ್ ಅನ್ನ ಎಸ್ಕೇಪ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಪ್ರತಿಯೊಬ್ಬ ಪರ್ಸನ್ ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡಲೇಬೇಕು. ದ ಚಾರ್ಜಿಂಗ್ ಸೆಕ್ಷನ್ ಇಸ್ ದ ಮಸ್ಟ್ ಇನ್ ಎನಿ ಟ್ಯಾಕ್ಸಿಂಗ್ ಲಾ ಫಾರ್ ಲೆವಿ ಅಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್. ಅಂದ್ರೆ ಏನು ಕಂಪಲ್ಸರಿ ಆಗಿ ಏನ್ ಮಾಡ್ತಾರೆ ಟ್ಯಾಕ್ಸ್ ಅನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಮೀನ್ಸ್ ಕೊಡುವಂತದ್ದು. again ಪರ್ಟಿಕ್ಯುಲರ್ ಎಲ್ಲ ಒಂದು ಪರ್ಸನ್ಸ್ ಏನ್ ಮಾಡ್ತಾರೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅಂಡರ್ ದ GST regime. The taxable event is the supply of goods and services. And already told with you my dears, what do you mean by taxable event is nothing but supply of goods and services ಅಂತ ಹೇಳಿದ್ದೆ. ಏನು ನಾವು ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಮಾಡ್ತೀವೋ ಅದು ಎಕ್ಸಾಕ್ಟ್ ಟ್ರಾನ್ಸಾಕ್ಷನ್ಸ್ we are going to call it as taxable event. So once again taxable event is nothing but it is a transaction of supply of goods and services. We are going to call it as taxable event. ಅಂದ್ರೆ ಏನು, ಯಾವುದು ಇವೆಂಟ್ ಅಕ್ಕರ್ ಆಗ್ತಿದೆ ಅಂದ್ರೆ ಟ್ರಾನ್ಸಾಕ್ಷನ್ ನಡೀತಿದೆ, ಏನೊಂದು ಸೇಲ್ ಮಾಡ್ತಾ ಇದೀವಿ, ಟ್ರಾನ್ಸ್ಫರ್ ಮಾಡ್ತಿದೀವಿ, ಐದರ್ ಎಕ್ಸ್ಚೇಂಜ್ ಮಾಡ್ತಿದೀವಿ, ಇದನ್ನ ನಾವೇನಂತ ಕರಿತೀವಿ ಟ್ಯಾಕ್ಸಬಲ್ ಈವೆಂಟ್ ಅಂತ ಕರಿತೀವಿ.
This is about the introduction about the procedures and levy under GST. How we are going to pay the GST to on our government of India. ನಾವು ಹೇಗೆ GST ಪೇ ಮಾಡ್ತೀವಿ, either CGST, either SGST, or either UTGST, Union Territory Goods and Service Tax. ಇದೆಲ್ಲವನ್ನು ನಾವು ಹೇಗೆ ಪೇ ಮಾಡ್ತೀವಿ, how we are going to divide in the this type of the taxes. ನಾವು ಹೇಗೆ ಡಿವೈಡ್ ಮಾಡಿ ಟ್ಯಾಕ್ಸ್ ನ ಪೇ ಮಾಡ್ತೀವಿ ಅನ್ನೋದು ನಾವು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲೂ ನೋಡ್ತಾ ಹೋಗ್ತೀವಿ. And the next thing, my dears, what is GST registrations? What is GST registration? ಏನಪ್ಪ GST registration ಅಂದ್ರೆ ನೋಡಿ, here the to registration as a normal taxable person, the process of GST registrations is mandatory for business whose turnover exceeds of rupees 20 lakh. This process we are going to call it as GST registration. ಅಂದ್ರೆ ಏನು, ಟು ರಿಜಿಸ್ಟರ್ ಆಸ್ ಎ ನಾರ್ಮಲ್ ಟ್ಯಾಕ್ಸ್ ಪೇಯರ್ ಅಂದ್ರೆ ಏನು, ಪರ್ಟಿಕ್ಯುಲರ್ ನಾರ್ಮಲ್ ಟ್ಯಾಕ್ಸ್ ಪೇಯರ್ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಯಾವ ಪರ್ಸನ್ ನ ಒಂದು ಟರ್ನ್ ಓವರ್, ಅವನ ಒಂದು ಬಿಸ್ನೆಸ್ ಟರ್ನ್ ಓವರ್ 20 lakh ಟರ್ನ್ ಓವರ್ ಆಗುತ್ತೋ ಆ ಎಲ್ಲಾ ಪರ್ಸನ್ಸ್ ಕೂಡ ಕಂಪಲ್ಸರಿಯಾಗಿ ಏನ್ ಮಾಡ್ಬೇಕು, GST ಅಂಡರ್ ಅಲ್ಲಿ ನೋಂದಣಿ ಮಾಡ್ಕೋಬೇಕಾಗುತ್ತೆ ಕಂಪಲ್ಸರಿಯಾಗಿ. ಇದು ನೆನಪಿರ್ಲಿ, ಹೂ ಇಸ್ ಟರ್ನ್ ಓವರ್ ಎಕ್ಸೀಡ್ಸ್ rupees 20 lakh, my dears. ಈ ಒಂದು ನೆನಪಿರ್ಬೇಕು ನಿಮಗೆ. 20 lakhs ಅಲ್ಲಿವರೆಗೂ ಕೂಡ ನಾವು ಕಟ್ಟೋ ಹಾಗಿಲ್ಲ. ರಿಜಿಸ್ಟ್ರೇಷನ್ ಮೀನ್ಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳದೆ ನಾವು ನಾರ್ಮಲ್ ಟ್ಯಾಕ್ಸ್ ನ ಪೇ ಮಾಡುದು. ವೆನ್ ಟರ್ನ್ ಓವರ್ ಎಕ್ಸೀಡ್ಸ್ 20 lakhs, ಕಂಪಲ್ಸರಿ ವಿ ಹ್ಯಾವ್ ಟು ರಿಜಿಸ್ಟ್ರೇಷನ್ ಅಂಡರ್ ದ GST ರೆಜಿಮ್. ನಾವೇನ್ ಮಾಡ್ಬೇಕಾಗುತ್ತೆ, ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ನ ನೋಂದಣಿ ಮಾಡ್ಕೋಬೇಕು ಅಂಡರ್ ದ GST ರೆಜಿಮ್ ಅಂಡರ್ ಅಲ್ಲಿ. ಅಂದ್ರೆ GST ರೆಜಿಮ್ ಮೀನ್ಸ್ GST ಅಥಾರಿಟಿ ಅಂಡರ್ ಅಲ್ಲಿ ನಾವು ಕಂಪಲ್ಸರಿ ಆಗಿ ಆಸ್ ಎ ನಾರ್ಮಲ್ ಟ್ಯಾಕ್ಸ್ ಪೇಯರ್ಸ್ ಏನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕು. ಕ್ಲಿಯರ್, ಅರ್ಥ ಆಗ್ತಾ ಇದೆಯಾ? ವಾಟ್ ಯು ಮೀನ್ ಬೈ GST registrations means here is nothing but to register as a normal taxable person. The process of GST registrations is mandatory for business whose turnover exceeds of rupees 20 lakh. This process is known as GST registration. ಅಂದ್ರೆ ಏನು, ಯಾವ ಒಬ್ಬ ಪರ್ಸನ್ ನ ಒಂದು ಬಿಸ್ನೆಸ್ ಟರ್ನ್ ಓವರ್ 20 lakhs ಟರ್ನ್ ಓವರ್ ಆಗುತ್ತೋ, 20 ಲಕ್ಷಕ್ಕಿಂತ ಜಾಸ್ತಿ ಆಗ್ತಿದೆ ಅಂದ್ರೆ ಆ ಎಲ್ಲಾ ಪರ್ಸನ್ ಕೂಡ, ಎಲ್ಲಾ ಬಿಸ್ನೆಸ್ ಪರ್ಸನ್ಸ್ ಕೂಡ ಏನ್ ಮಾಡ್ಬೇಕು, ಕಂಪಲ್ಸರಿ ಆಗಿ ನೋಂದಣಿ ಮಾಡ್ಕೋಬೇಕು ಅಂಡರ್ ದ GST ರಿಜಿಮ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅಂತ ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್ ಇಸ್ ಮೈ ಡಿಯರ್ಸ್ ಹಿಯರ್. ಸಿ ಫಾರ್ ನಾರ್ತ್ ಈಸ್ಟರ್ನ್, ಈಶಾನ್ಯ ಭಾಗಗಳಲ್ಲಿ, ಹಾಗೆ ಈಶಾನ್ಯ ಅಂತಿರವಲ್ಲ, ನಾರ್ತ್ ಈಸ್ಟರ್ನ್ ಅಂಡ್ ಹಿಲ್ ಸ್ಟೇಟಸ್, ದ ಮ್ಯಾಂಡೇಟರಿ ಟರ್ನ್ ಓವರ್ ಲಿಮಿಟ್ಸ್ ಫಾರ್ ಬಿಸ್ನೆಸ್ ಈಸ್ rupees 10 lakh. The purpose of GST registration usually takes 2 or 16 working days ಅಂತ ಹೇಳ್ತಿದ್ದಾರೆ. Is nothing but my dears, ಈ ಈಶಾನ್ಯ ಭಾಗಗಳಲ್ಲಿ ನಮ್ಮ ಒಂದು GST ಕೌನ್ಸಿಲ್ ಏನ್ ಮಾಡಿದೆ ಅಂದ್ರೆ ಅಪ್ ಟು 20 lakh ವರೆಗೂ, ಕ್ಲಿಯರ್, 20 lakh ಎಲ್ಲರೂ ಕ್ರಾಸ್ ಆಗುತ್ತೋ ಅಲ್ಲಿವರೆಗೂ ಕೂಡ ಏನ್ ಮಾಡ್ಬೋದು, ನಮ್ಮ GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ. ಇನ್ ಮೆನ್ ಕೇಸ್ ಅವರು 20 lakhs ಕ್ರಾಸ್ ಆಗ್ತಿದಾರೆ ಅಂದ್ರೆ ಆ ಕಂಪಲ್ಸರಿ ಆಗಿ ಆ ಒಬ್ಬ ಪರ್ಸನ್ಸ್ ಏನ್ ಮಾಡ್ತಾರೆ, GST ಅಂಡರ್ ಅಲ್ಲಿ ನೋಂದಣಿ ಮಾಡ್ಕೋತಾರೆ. ಎಲ್ಲಿ, ನಾರ್ತ್ ಈಸ್ಟರ್ನ್ ಅಂಡ್ ಹಿಲ್ ಸ್ಟೇಟಸ್, ದ ಮ್ಯಾಂಡೇಟರಿ ಟರ್ನ್ ಓವರ್ ಲಿಮಿಟ್ ಫಾರ್ ಬಿಸ್ನೆಸ್ ಈಸ್ rupees 10 lakh. ಅಂದ್ರೆ ಏನು, ಇದಕ್ ಮಾತ್ರ ಎಷ್ಟೇ ನಾರ್ತ್ ಈಸ್ಟರ್ನ್ ಸಿಟೀಸ್ ಅಲ್ಲಿ ಮಾತ್ರನೇ, ಮೀನ್ಸ್ ಈಶಾನ್ಯ ಭಾಗ ಅಂತ ಕರಿತೀವಲ್ಲ, ನಮ್ಮ ಭಾರತದ ಈಶಾನ್ಯ ಭಾಗಗಳಲ್ಲಿ ಯಾವೆಲ್ಲ ಒಂದು ಸ್ಟೇಟ್ಸ್ ಇರುತ್ತೋ ಆ ಎಲ್ಲ ಸ್ಟೇಟ್ಸ್ ಅಲ್ಲೂ ಕೂಡ ಎಲ್ಲಿವರೆಗೂ ಅವರ ಒಂದು ಟರ್ನ್ ಓವರ್ ಲಿಮಿಟ್ಸ್ ಏನಿದೆ ಅಂದ್ರೆ 10 lakhs ಇದೆ. ಅದರ್ ದನ್ ನಾರ್ತ್ ಈಸ್ಟರ್ನ್ ರಿಮೈನಿಂಗ್ ಎಲ್ಲರೂ ಕೂಡ 20 lakhs ಟರ್ನ್ ಓವರ್ ಆದ್ರೆ ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ. ನಾವು ದಿಸ್ ಇಸ್ ದ meaning of GST registration. So clear, my dears? ನೆನಪಿರ್ಲಿ, ನಾರ್ಮಲ್ ಟ್ಯಾಕ್ಸ್, ನಾರ್ಮಲ್ ಬಿಸ್ನೆಸ್ ಪರ್ಸನ್ಸ್ ಗೆ 20 lakhs, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಬಿಸ್ನೆಸ್ ಪರ್ಸನ್ಸ್ ಗೆ 10 lakhs. And the next thing, procedures for GST registration under CGST Act 2017. ಪ್ರೊಸೀಜರ್ ಫಾರ್ GST registration ಅಂದ್ರೆ ಏನು, ಯಾವೆಲ್ಲ ಪ್ರೊಸೀಜರ್ ಫಾಲೋ ಆಗ್ತಿದ್ದಾರೆ, ವಾಟ್ ಆರ್ ದ ಪ್ರೊಸೀಜರ್ ಫಾಲೋಯಿಂಗ್ ಅವರ್ GST regime. Now see, what do you mean by, first of all, what do you mean by GST registration under the CGST Act 2017? Here the procedure for GST registration covers under section 25, section 26, rule 8 to rule 11. ರೂಲ್ 8 ಇಂದ ರೂಲ್ 11 ವರೆಗೂ ಯಾವೆಲ್ಲ ಒಂದು ಡಿಫೈನ್ ಮಾಡುತ್ತಪ್ಪ ಅಂದ್ರೆ, ಡಿಫೈನೇಷನ್ ಕೇಳಿದ್ರೆ ಮಾಡಿಯರ್ಸ್, ಡೆಫಿನೇಷನ್ ಆಫ್ ಪ್ರೊಸೀಜರ್ಸ್ ಫಾರ್ GST registration means here section 25 subsection 1. What do you mean by procedure for GST registrations? Here every person who is liable to be registered under section 22 or 24 shall apply for registration in every such state in which is so liable within 30 days from the date on which is becomes liable to registration. We are going to call it as
ಪ್ರೊಸೀಜರ್ಸ್ ಫಾರ್ GST ರಿಜಿಸ್ಟ್ರೇಷನ್. ಅಂದ್ರೆ ಏನು, ಪ್ರತಿಯೊಬ್ಬ ಪರ್ಸನ್ ಕೂಡ ಎವರಿ ಪರ್ಸನ್ ಹೂ ಇಸ್ ಲಯಬಲ್ ಟು ಬಿ ರಿಜಿಸ್ಟರ್ ಅಂಡರ್ ಸೆಕ್ಷನ್ 22 or 26 ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಹೇಳಿದ್ದೆ, ನೆನಪಿದೆಯಾ? ಟ್ಯಾಕ್ಸಬಲ್ ಪರ್ಸನ್ ಅಂದ್ರೆ ಏನು? ಎವ್ರಿ ಪರ್ಸನ್ ಹೂ ಇಸ್ ಲಯಬಲ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 22 or 24. ಅಲ್ಲಿ ನಾನು ಸ್ಪೆಸಿಫೈ ಮಾಡಿದೆ, ಸೆಕ್ಷನ್ 224 ಅಂಡರ್ ಅಲ್ಲಿ ಯಾರು ಯಾವ ಪರ್ಸನ್ ರಿಜಿಸ್ಟ್ರೇಷನ್ ಮಾಡ್ಕೊಂತಾನೋ ಅಂತ ಪರ್ಸನ್ ನಾವೇನಂತ ಕರಿತೀವಿ? ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ, ರೈಟ್? ಸೊ ಎವರಿ person apply for registration in every such state in which is so liable within 30 days from the date on which is become liable for registration. ಅಂದ್ರೇನು, 30 days ಗಿಂತ ಮುಂಚೆನೆ ಅವ್ರು ಏನ್ ಮಾಡ್ಬೇಕು, ಅವರ ಒಂದು ಕಂಪನಿ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ನೆನ್ಪಿರ್ಲಿ, ವಿತಿನ್ 30 days ಫ್ರಮ್ ದ ಡೇಟ್ ಆನ್ ವಿಚ್ ಹಿ ಬಿಕಮ್ಸ್ ಲಯಬಲ್ ಟು ರಿಜಿಸ್ಟ್ರೇಷನ್. ಅಂದ್ರೆ ಏನು, ಅವನು ಏನೇ ಒಂದು ಆಕ್ಟಿವಿಟಿ ಮಾಡೋಕ್ಕಿಂತ ಮುಂಚೆ, ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಿಂತ ಮುಂಚೆ ವಿತಿನ್ 30 days ಅಲ್ಲಿ ಅವನು ಏನ್ ಮಾಡ್ಬೇಕಾಗುತ್ತೆ? ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಅಂಡರ್ ದ GST ರಿಜಿಮ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಕಂಪಲ್ಸರಿ ಮಾಡಿಯರ್ಸ್. ದಿಸ್ ಇಸ್ ದ ಪ್ರೊಸೀಜರ್ಸ್ ಆಫ್ ಫಾರ್ GST registration. meaning ಕೇಳಿದೆ, suppose what do you mean by, what is defined procedures for GST registration under CGST Act 2017? Here section 25 subsection 1, what do you mean by procedure for GST registrations? Means every person who is liable to be registered under section 22 or 24 shall apply for the registration in every such state in which he is so liable within 30 days from the date on which he becomes liable to registrations. We are going to call it a procedures for GST registration ಅಂತ ಕರಿತೀವಿ. ಅಂದ್ರೆ ಏನು, ಎಲ್ಲಾ ಒಬ್ಬ ಪರ್ಸನ್ ಟ್ಯಾಕ್ಸಬಲ್ ಪರ್ಸನ್ಸ್ ಏನ್ ಮಾಡ್ಬೇಕು, ಎಲ್ಲಾ ಸ್ಟೇಟ್ಸ್ ಆಗ್ಬೋದು, ಅವ್ರು ಏನ್ ಮಾಡ್ಬೇಕು, ವಿತಿನ್ 30 days ಒಳಗಡೆ ಏನ್ ಮಾಡ್ಬೇಕು, ಅವರ ಒಂದು ಟ್ರಾನ್ಸಾಕ್ಷನ್ ಆಗೋದಕ್ಕಿಂತ ಮುಂಚೆ, ಯಾವಾಗ ಆಗ್ತಿದೆಯೋ ಅದಕ್ಕಿಂತ 30 days ಗಿಂತ ಮುಂಚೆನೆ ಅವರು ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ. The next thing here, registration of any business entity under the GST law implies obtaining a unique number from the concerned tax authority for the purpose of collecting tax on behalf of the government to avail input tax credit for the taxes on its inward supplies ಅಂತ ಹೇಳ್ತಿದ್ದಾರೆ. ಅಂತ ಏನು, ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಆ ಒಂದು GST ಅಂಡರ್ GST ಅಥಾರಿಟಿ ಏನ್ ಮಾಡುತ್ತೆ, ಅವ್ರಿಗೊಂದು ನಂಬರ್ ಅಂತ ಕೊಡುತ್ತೆ. ಸೊ ನೋಡಿರ್ತೀರಾ ನೀವು, GSTIN ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಂಟರ್ನೆಟ್ ನೆಟ್ವರ್ಕ್ ಅಂತ, ಆ ಒಂದು ನಂಬರ್ ಮೂಲಕ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಪರ್ಸನ್ ಏನ್ ಮಾಡ್ಬೇಕು, ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು, ಯಾರಿಗೆ? ಗವರ್ನಮೆಂಟ್ಗೆ. ಅಂಡ್ ಆಲ್ಸೋ ಇನ್ ಕೇಸ್ ಅವ್ರು ಏನಾದ್ರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಾದ್ರು ಅವರಿಗೆ ಅವೈಲಬಲ್ ಇದ್ರೆ ಅದನ್ನ ಬೆನಿಫಿಟ್ ನ ತಗೋಬಹುದು. ದಿಸ್ ಇಸ್ ದ ಅಬೌಟ್ ಪ್ರೊಸೀಜರ್ ಫಾರ್ GST ರಿಜಿಸ್ಟ್ರೇಷನ್. ಅಂದ್ರೆ ವಾಟ್ ಆರ್ ಡೀಟೇಲ್ಸ್ ಟು ಬಿ ಫರ್ನಿಶ್ಡ್. ಏನು ಡೀಟೇಲ್ಸ್ ಬೇಕು ನಮ್ಮ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ? ಕ್ಲಿಯರ್ ಮಾಡಿ, ಯಾವೆಲ್ಲ ಒಂದು ಪ್ರೊಸೆಸ್ ಇದೆ. ಸಿ ಹಿಯರ್, before applying for registration process, persons has to declare the following. ಅವ್ರು ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇವೆಲ್ಲ ಅವ್ರದ್ದು ಇರ್ಬೇಕಾಗುತ್ತೆ ಮಾಡಿ. ಏನು? ಫಸ್ಟ್ ಥಿಂಗ್, ಪ್ಯಾನ್, ಪರ್ಮನೆಂಟ್ ಅಕೌಂಟ್ ನಂಬರ್ ಇರಬೇಕು, ಪ್ಯಾನ್ ಕಾರ್ಡ್ ಅಂತೀವಿ. ಮೊಬೈಲ್ ನಂಬರ್ ಕಂಪಲ್ಸರಿ, ಇಮೇಲ್ ಅಡ್ರೆಸ್ ಈಸ್ ದೇರ್, ಅಂಡ್ ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ. UT ಮೀನ್ಸ್ ಯೂನಿಯನ್ ಟೆರಿಟರಿ ಅಂತ ಕರಿತೀವಿ, ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕರಿತೀವಿ. ಸೊ ಇಷ್ಟು ಕೂಡ ಡೀಟೇಲ್ಸ್ ಅವ್ರ ಹತ್ರ ಇರಬೇಕಾಗುತ್ತೆ. ಬಿಫೋರ್ ಅಪ್ಲೈಯಿಂಗ್ ಫಾರ್ ರಿಜಿಸ್ಟ್ರೇಷನ್ ಪ್ರೋಸೆಸ್, ಪರ್ಸನ್ಸ್ ಹ್ಯಾಸ್ ಟು ಡಿಕ್ಲೇರ್ ದ ಫಾಲೋಯಿಂಗ್. ವಾಟ್ ಆರ್ ದ ಫಾಲೋಯಿಂಗ್ ಹಿಯರ್? ಪರ್ಮನೆಂಟ್ ಅಕೌಂಟ್ ನಂಬರ್ ಒಂದಿರ್ಬೇಕಾಗುತ್ತೆ, ನೆನಪಿರ್ಲಿ, ಇವೆಲ್ಲ ಬರೀಬೇಕು. ನೀವು ಸಪೋಸ್ ಏನಾದ್ರು ಕೇಳಿದೆ, ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್ ಅಂತ ಕೇಳಿದೆ, GST ರಿಜಿಸ್ಟ್ರೇಷನ್. ಹಿಯರ್ ಪ್ಯಾನ್ ಆಗ್ಬೋದು, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಸ್ಟೇಟ್ ಆರ್ ಯೂನಿಯನ್, ಯಾವ ಸ್ಟೇಟು ಅಥವಾ ಯಾವ ಯೂನಿಯನ್ ಟೆರಿಟರಿ ಅಂತ ಅಲ್ಲಿ ನಾವು ಮೆನ್ಷನ್ ಮಾಡಬೇಕು. ಇಷ್ಟು ಕೂಡ ಅವನ ಹತ್ರ ಇರಬೇಕಾಗುತ್ತೆ ಆಸ್ ಅ taxable person ಹತ್ರ. And now in part A, form GST registration 1 on the common portal either directly or throughly facilitation sentry notified by commissioner. ಅಂದ್ರೆ ಏನು, ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ, ಕಾಮನ್ ಪೋರ್ಟಲ್ ಅಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಕಮಿಷನರ್ ಅಂಡರ್ ಅಲ್ಲಿ, ಸೆಂಟ್ರಲ್ ಗವರ್ನಮೆಂಟ್ ಅಂಡರ್ ಅಲ್ಲಿ ಅವ್ರು ಏನ್ ಮಾಡಬಹುದು, ರಿಜಿಸ್ಟ್ರೇಷನ್ಸ್ ಮಾಡ್ಕೋಬಹುದು. And the second thing, B, reference number. What do you mean by reference number here, my dear? See here, on successful verification of PAN, mobile number, email, a temporary reference number shall be generated and communicated with to the applicant. ಅಂದ್ರೆ ಏನು, ಇಷ್ಟೆಲ್ಲ ಕೊಟ್ಮೇಲೆ ಏನ್ ಮಾಡುತ್ತೆ, ರೆಫರೆನ್ಸ್ ನಂಬರ್ ಬರುತ್ತೆ. ಅಂದ್ರೆ ಏನು, ಟೆಂಪ್ರವರಿ ರೆಫರೆನ್ಸ್ ನಂಬರ್ ಬರುತ್ತೆ. ಏನು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಫಸ್ಟ್ ನಾವೀಗ ನೋಡಿರ್ತೀವಿ, ನಾವು ನಾರ್ಮಲ್ ಆಗಿ ಏನೊಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಜಸ್ಟ್ ನಾವೆಲ್ಲ ಒಂದು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದ್ಮೇಲೆ ಒಂದು ಟೆಂಪ್ರವರಿ ಆಗಿ ಒಂದೇನೋ ಮೀನ್ಸ್
OTP ಬರುತ್ತೆ. ಆ ಒಂದು OTP ಮುಖಾಂತರ ಏನ್ ಮಾಡ್ತೀವಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋತಾ ಇರ್ತೀವಿ. ಇಲ್ಲೂ ಅಷ್ಟೇ ಫಸ್ಟ್ ಏನ್ ಮಾಡ್ಬೇಕು, ವೆರಿಫಿಕೇಶನ್ ಮಾಡ್ಕೋತಾರೆ. ಪರ್ಮನೆಂಟ್ ಅಕೌಂಟ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಅಂಡ್ ಟೆಂಪ್ರರಿ ರೆಫರೆನ್ಸ್ ನಂಬರ್ ಏನ್ ಆಗುತ್ತೆ, ಜನರೇಟ್ ಆಗುತ್ತೆ. ಅಂಡ್ ಅದನ್ನ ಏನ್ ಮಾಡ್ತಾರೆ, ಅಪ್ಲಿಕೆಂಟ್ ರಿಸೀವ್ ಮಾಡ್ಕೊಳ್ಳುವಂಥದ್ದು. ಅದನ್ನ ನಾವು ಅಪ್ಲಿಕೇಶನ್ ಜನರೇಟೆಡ್. ಥರ್ಡ್ ಥಿಂಗ್, application. So here, what do you mean by application? The third thing, using reference number, the applicant shall electronically submit an applicant in the part B of form GST registration 1. This is the form number ಮಾಡಿ ಬೋರ್ಡ್ ಅಲ್ಲಿ ಇದೆ ಅಲ್ವಾ, ಅದು ಒಂದು ಫಾರ್ಮ್ ನಂಬರ್ ಅಂತ, ಫಾರಂ ನಂಬರ್ ಇರುತ್ತಲ್ವಾ ನಮ್ಮ GST ಅಂಡರ್ ಅಲ್ಲಿ. GST ರಿಜಿಸ್ಟ್ರೇಷನ್ 1 ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಏನು ರೆಫರೆನ್ಸ್ ನಂಬರ್ ಬಂದಿರುತ್ತೋ ಆ ರೆಫರೆನ್ಸ್ ನಂಬರ್ ಮುಖಾಂತರ ಎಲೆಕ್ಟ್ರಾನಿಕ್ ವೈಸ್ ಅಲ್ಲಿ ಅಂದ್ರೆ ಆನ್ಲೈನ್ ಮುಖಾಂತರ ಏನ್ ಮಾಡ್ಬೇಕಾಗುತ್ತೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ದೋಸ್ ಹೂ ಆರ್ ರಿಜಿಸ್ಟರ್ ಅಂಡರ್ GST, ಯಾರು ರಿಜಿಸ್ಟರ್ ಮಾಡಿಸ್ಕೊಬೇಕಂತಿದ್ದಾರೆ ಅಂತ ಪರ್ಸನ್ಸ್ ಏನ್ ಮಾಡಬೇಕಾಗುತ್ತೆ, ಡೀಟೇಲ್ ಆಗಿ ಅವರು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಅಂಡ್ ನಾವು duly signed and verified through electronic verification code along with specified ಡಾಕ್ಯುಮೆಂಟ್ ಸ್ಪೆಸಿಫೈಡ್ ಇನ್ ದ ಫಾರ್ಮ್. ಅಂದ್ರೆ ಏನು, ಅಪ್ಲಿಕೇಶನ್ ಮಾಡಬೇಕಾದ್ರೆ ಆನ್ಲೈನ್ ಮುಖಾಂತರ ಮಾಡಬೇಕು, ಅಲಾಂಗ್ ವಿತ್ ಡಾಕ್ಯುಮೆಂಟ್ ಸ್ಪೆಸಿಫೈಡ್ ಇನ್ ದ ಫಾರ್ಮ್. ಜೊತೆಗೆ ಏನ್ ಮಾಡ್ಬೇಕು, ಸಮ್ ಡಾಕ್ಯುಮೆಂಟ್ಸ್ ನ ಅವರು ಕೊಡ್ಬೇಕಾಗುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಮಾಡಿಯಸ್, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಫಾರ್ ರಿಜಿಸ್ಟ್ರೇಷನ್ ಪರ್ಪಸ್. ಹಿಯರ್ ಸ್ಪೆಸಿಫೈಡ್ ಡಾಕ್ಯುಮೆಂಟ್ಸ್. ಸಿ ಮೈ ಡಿಯರ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ದ ರಿಜಿಸ್ಟ್ರೇಷನ್ ಪರ್ಪಸ್ ಕೇಳಿದ್ರೆ, ರೈಟ್ ಡೌನ್ ಹಿಯರ್, ಪ್ಯಾನ್ ಆಫ್ ದಿ ಐಡೆಂಟಿಟಿ, ಪರ್ಮನೆಂಟ್ ಅಕೌಂಟ್ ನಂಬರ್ ಇರಬೇಕು, and mobile number and email ID. And the next, valid bank account details along with IFSC code. ಅಂದ್ರೆ ಏನು, ಬ್ಯಾಂಕ್ ಅಕೌಂಟ್ ಇರಬೇಕು, ಜೊತೆಗೆ IFSC ಕೋಡ್ ಕೂಡ ಇರಬೇಕು. And the next, ಪ್ಲೇಸ್ ಆಫ್ ಬಿಸ್ನೆಸ್, ಯಾವ ಪ್ಲೇಸ್ ಅಲ್ಲಿ ಬಿಸ್ನೆಸ್ ಮಾಡ್ತಿದಾರೆ ಅಂತ ಅವರು ಮೆನ್ಷನ್ ಮಾಡಿರ್ಬೇಕು. And the next, an authorized ಸಿಗ್ನೇಚರಿಟಿ ವಿತ್ ವ್ಯಾಲಿಡ್ ಪ್ಯಾನ್. ಅಂದ್ರೆ ಏನು, ಪ್ಯಾನ್ ಅಲ್ಲಿ ಏನ್ ಮಾಡಬೇಕು, ಒಂದು ಸಿಗ್ನೇಚರ್ ಇರಬೇಕಾಗುತ್ತೆ. ಮೀನ್ಸ್ ಪರ್ಮನೆಂಟ್ ಅಕೌಂಟ್ ನಂಬರ್ ಅಲ್ಲಿ ಅವ್ರದ್ದು ಒಂದು ಆಥರೈಸ್ಡ್ ಸಿಗ್ನೇಚರ್ ಇರಬೇಕಾಗುತ್ತೆ. ಆನ್ ದ ನೆಕ್ಸ್ಟ್ ಥಿಂಗ್, ಎನಿ ಅದರ್ ಡಾಕ್ಯುಮೆಂಟ್ಸ್ ಆಸ್ ಮೇ ಬಿ ನೆಸೆಸರಿ. ಸಪೋಸ್ ಏನಾದ್ರು ಅದನ್ನ ಬಿಟ್ಟು GST ರಿಸಿಮ್ ಅಂಡರ್ ಅಲ್ಲಿ ಏನಾದ್ರು ಅವರು ಸ್ಪೆಸಿಫೈಡ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ಅಂದ್ರೆ ಆ ಡಾಕ್ಯುಮೆಂಟ್ಸ್ ಕೂಡ ಅವರು ಅಟ್ಯಾಚ್ ಮಾಡಬೇಕಾಗುತ್ತೆ. ದೀಸ್ ಆರ್ ಆಲ್ ದ ಸ್ಪೆಸಿಫೈಡ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್ ಪರ್ಪಸ್. ಮಾಡಿಯಸ್ ಕ್ಲಿಯರ್ ಮಾಡಿಯಸ್, ಏನೆಲ್ಲ ಪರ್ಪಸ್ ಇದೆ. ದ ಫಸ್ಟ್, ಡೀಟೇಲ್ಸ್ ಟು ಬಿ ಫರ್ನಿಶ್ಡ್. ಅದರಲ್ಲಿ ಅಂಡರ್ ದಟ್, ಬಿಫೋರ್ applying for registration process, person has to declare the following. PAN ಆಗ್ಬೋದು, PAN means permanent account number, and mobile numbers compulsory, email address, which state or union territory. And then now the first, in part A ಏನಾಗುತ್ತೆ ಅಂದ್ರೆ, a form GST registration number 1, this is the ID. ಇದೊಂದು ವೆಬ್ ಅಂತ ಹೇಳ್ಬೋದು. ಇದರ ಅಂಡರ್ ಅಲ್ಲಿ ಕಾಮನ್ ಪೋರ್ಟಲ್ ಅಂಡರ್ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಅವ್ರು ಹೋಗಿ ಲಾಗಿನ್ ಆಗಿ ಅವರ ಒಂದು ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ಕೋತಾರೆ. ಅಂದ್ರೆ ರೆಫರೆನ್ಸ್ ನಂಬರ್ ಸಿಗುತ್ತೆ. ರೆಫರೆನ್ಸ್ ನಂಬರ್ ಅಂದ್ರೆ ಏನು, ಆನ್ ಸಕ್ಸಸ್ಫುಲ್ ವೆರಿಫಿಕೇಶನ್ ಆಫ್ ದ ಪ್ಯಾನ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, a temporary reference number shall be generated and communicated to the applicant. Clear? And the next, application. ರೆಫರೆನ್ಸ್ ನಂಬರ್ ಆಗಿದ ತಕ್ಷಣ ಅಪ್ಲಿಕೇಶನ್ ನಾವು ಎಲೆಕ್ಟ್ರಾನಿಕ್ ಮುಖಾಂತರ ಏನ್ ಮಾಡ್ತೀವಿ, ಸಬ್ಮಿಟ್ ಮಾಡಬೇಕಾಗುತ್ತೆ, ಅಲಾಂಗ್ ವಿತ್ ಸ್ಪೆಸಿಫೈಡ್ ಡಾಕ್ಯುಮೆಂಟ್ಸ್. And the next, what are the specified documents? PAN of the identity, mobile number and email address. And the next, valid bank account along with IFSC code and place of business, and in an authorized signatory with valid PAN. That means PAN ಅಲ್ಲಿ ಏನದು ಒಂದು ಸಿಗ್ನೇಚರ್ ಇರಬೇಕಾಗುತ್ತೆ, ಒಂದು ಆಥರೈಸ್ ಅಂಡರ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ಪರ್ಮನೆಂಟ್ ಅಕೌಂಟ್ ನಂಬರ್ ನ ಮಾಡಿಸ್ಕೊಂಡು ಪ್ಯಾನ್ ಕಾರ್ಡ್ ಅಂತ ಕರಿತೀವಿ ನಾವು ಈಸಿಯಾಗಿ ಹೇಳ್ಬೇಕು ಅಂದ್ರೆ. ಅಂಡ್ ದ ಲಾಸ್ಟ್ ಥಿಂಗ್, ಎನಿ ಅದರ್ ಡಾಕ್ಯುಮೆಂಟ್ ಆಸ್ ಮೇ ಬಿ ನೆಸೆಸರಿ. ಅವ್ರೇನಾದ್ರು ಇನ್ ಎಕ್ಸ್ಟ್ರಾ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಆ ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಮಾಡಬೇಕು. ಇವೆಲ್ಲ ಒಂದು ಪ್ರೋಸೆಸ್ ನ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಫಾಲೋ ಮಾಡಬೇಕು. ಮಾಡಿ ಅಂಡ್ ನೆಕ್ಸ್ಟ್ ಥಿಂಗ್ ಮಾಡಿ ಸ್ಟೂಡೆಂಟ್ಸ್, GSTIN. GSTIN. What do you mean by GSTIN, my dear students? Here listen. One of these things is the tax identification number. What do you mean by GSTIN? It is nothing but tax identification number, which is known as GSTIN. Goods and Service Tax Identification Number. Goods and Service Tax Identification Number is nothing but tax identification number. GST is basically as a 15 digits numbers which has replaced the
tax identification number that business entities were allotted while registering under a state value added tax law. ಅಂದ್ರೆ ಏನು, ಸ್ಟೇಟ್ ವ್ಯಾಲ್ಯೂ added tax ಅಂಡರ್ ಅಲ್ಲಿ ಏನ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡು ಆ ಒಂದು ನಮ್ಮ GST ರೆಸಿಮ್ ಅವ್ರಿಗೊಂದು 15 ಡಿಜಿಟ್ ನಂಬರ್ಸ್ ನ ಕೊಡುತ್ತೆ. ಕ್ಲಿಯರ್? ಆ ಎಲ್ಲ ಆ ನಂಬರ್ ನಾವೇನಂದ್ರೆ GSTIN ಅಂತ ಕರಿತೀವಿ. On the next, see here, the GST registration certificate shows the principal place of business. The GST registration certificate shows the principal place of business. ಅಂದ್ರೆ ಏನು, ಈ ಒಂದು ಸರ್ಟಿಫಿಕೇಟ್ ಏನ್ ಶೋ ಮಾಡುತ್ತೆ, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಶೋ ಮಾಡುತ್ತೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅಲ್ಲಿ ಬಿಸ್ನೆಸ್ ನಡೀತಾ ಇದೆ ಅಂತ. If any and is made available to the applicant on the common portal, and 50 digital goods and service tax identification number shall be assigned. And now continue. This GSTIN contains the following characters, my dears. So see here. So it's nothing but, what do you mean by GSTIN is, so it shows, certificate shows the principal place of business. Underline it. ಏನಪ್ಪ ಅಂದ್ರೆ ಏನು, ಯಾವ ಒಂದು ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ನಮ್ಮ ಬಿಸ್ನೆಸ್ ರನ್ ಆಗ್ತಿದೆ ಅನ್ನೋದನ್ನ ನಮ್ಮ ಈ GST ಸರ್ಟಿಫಿಕೇಟ್ ಶೋ ಮಾಡುತ್ತಂತೆ. ಅಂದ್ರೆ ನಾವು GST ಕಂಟೆಂಟ್ಸ್ ಏನಿರುತ್ತೆ ನೋಡಿ, 2 characters for the state code, 10 characters for the PAN or TAN, means tax authority number ಅಂತ ಕರಿತೀವಿ. TAN means tax authority number, and 2 characters for the entity code and 1 checksum character. 1 checksum character. These are all the contents including the GSTIN, goods and service tax identification number. For example, see here, ನೀವು ನೋಡೇ ಇರ್ತೀರಾ ಆ ನಂಬರ್ ನ ನೋಡಿ, ಇಲ್ಲಿದೆ GSTIN, that means GST identification number, this given by the GST regime to the normal tax payers. ಅಂದ್ರೆ ಏನು, GST regime ಯಾರು ಕೊಡುತ್ತಂದ್ರೆ ಈ ನಾರ್ಮಲ್ ಟ್ಯಾಕ್ಸ್ ಪೇಯರ್ಸ್ ಹೂ ಇಸ್ ರಿಜಿಸ್ಟ್ರೇಷನ್ ಅಂಡರ್ ದ GST regime. ಯಾರೆಲ್ಲ ಒಂದು ನೋಂದಣಿ ಮಾಡ್ಕೊಂಡಿರ್ತಾರೋ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ಸ್ ಗೆ ಈ ಒಂದು ನಂಬರ್ ನ ಕೊಡುವಂತದ್ದು. ಹೇಗಿರುತ್ತೆ ನೋಡಿ, ಇದು 22 ಬಂದು ಸ್ಟೇಟ್ ಕೋಡ್ ಅಂಡ್ ಅಗೇನ್ ಪರ್ಮನೆಂಟ್ ಅಕೌಂಟ್ ನಂಬರ್. ಹಿಯರ್ ಸಿ, ಇದು ಎಲ್ಲ ಕೂಡ ನಮ್ಮ ಒಂದು 10 ಕ್ಯಾರೆಕ್ಟರ್ಸ್ ಏನಾಗುತ್ತೆ, ಪರ್ಮನೆಂಟ್ ಅಕೌಂಟ್ ನಂಬರ್. ಈ 10 ಕ್ಯಾರೆಕ್ಟರ್ಸ್ ಕೂಡ ಪ್ಯಾನ್ ನಂಬರ್ ಆಗಿರುತ್ತೆ. ಅಂಡ್ ದ 1 ಕೋಡ್ ವಿಲ್ ಬಿ ಎಂಟಿಟಿ ನಂಬರ್ ಆಫ್ ದ ಸೇಮ್ ಪ್ಯಾನ್ ಹೋಲ್ಡ್ ಇನ್ ದ ಸ್ಟೇಟ್. ಅಂದ್ರೇನು, ಸ್ಟೇಟ್ ನಂಬರ್ ನ ಇದು ಎಂಟಿಟಿ ಮಾಡುವಂತದ್ದು. ಎಂಟಿಟಿ ಮೀನ್ಸ್ ನಥಿಂಗ್ ಬಟ್ ಬಿಸ್ನೆಸ್ ಆರ್ಗನೈಸೇಷನ್ ಮಾಡಿ. ಎಂಟಿಟಿ ಮೀನ್ಸ್ is nothing but business organization. And the 1 number last alphabet, that means Z by the default, ಈ ಒಂದು ನಂಬರ್ ಆಲ್ಫಾಬೆಟ್ ನಂಬರ್ ನ ಕೊಟ್ಟಿರ್ತಾರೆ. and the last one checksum digits, and the last one checksum digits ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ನಂಬರ್ ನ ಕೊಡುವಂತದ್ದು. ಒಂದು checksum digits ಕ್ಯಾರೆಕ್ಟರ್ಸ್ ಅಂದ್ರೆ ನ್ಯೂಮರಿಕಲ್ ಕ್ಯಾರೆಕ್ಟರ್ ನ ಐಡೆಂಟಿಫೈ ಮಾಡ್ತಾರೆ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ GSTIN. Clear? What are the contents including the GSTIN? 2 characters for the state code. State code ಅಂದ್ರೆ ಏನು, ನಾರ್ಮಲ್ ಆಗಿ GST ಅಂಡರ್ ಅಲ್ಲಿ ಸ್ಟೇಟ್ ಒಂದೊಂದು ಸ್ಟೇಟ್ ಒಂದು ಕೋಡ್ ಕೊಟ್ಟಿರ್ತಾರೆ. ಕರ್ನಾಟಕ ಒಂದು ಕೋಡು, ಆಂಧ್ರ ಪ್ರದೇಶ ಒಂದು ಕೋಡ್ ಅಂತ ಕೊಟ್ಟಿರ್ತಾರೆ. ಈ ತರ ಪರ್ಟಿಕ್ಯುಲರ್ ಕೋಡ್ ಅನ್ನ ಫಸ್ಟ್ ಐಡೆಂಟಿಫೈ ಮಾಡುತ್ತೆ. ಆನ್ ದ ಸೆಕೆಂಡ್ 10 ಕ್ಯಾರೆಕ್ಟರ್ಸ್ ಆಫ್ ಪ್ಯಾನ್. ಪ್ಯಾನ್ ನಂಬರ್ 10 ಕ್ಯಾರೆಕ್ಟರ್ ಕೊಡ್ತಾರೆ. ನಮ್ಮ ಪರ್ಮನೆಂಟ್ ಅಕೌಂಟ್ ನಂಬರ್ ಏನಿರುತ್ತೋ ಆ ಒಂದು ನಂಬರ್ ನ ಅಲ್ಲಿ ಕೊಡ್ತಿರ್ತಾರೆ. ಆನ್ ದ ನೆಕ್ಸ್ಟ್ ಎಂಟಿಟಿ ನಂಬರ್. ಎಂಟಿಟಿ ನಂಬರ್ ಅಂದ್ರೆ ಏನು, ಈ ಬಿಸ್ನೆಸ್ ಆರ್ಗನೈಸೇಷನ್ ನಂಬರ್. ಆನ್ ದ ಲಾಸ್ಟ್ ಥಿಂಗ್, and next one Z alphabet, Z by the default, and the last thing checksum digits ಅಂದ್ರೆ ಏನು, ಆಲ್ಫಾಬೆಟ್ ನ್ಯೂಮರಿಕಲ್ ನಂಬರ್ ನ ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾರೆ. ದಿಸ್ ಇಸ್ ದ ಫಾರ್ಮೆಟ್ ಆಫ್ GSTIN. ಈ ತರ ಒಂದು ಫಾರ್ಮೆಟ್ ಅನ್ನ ಈ ತರ ಒಂದ್ರಲ್ಲಿ ಈ ತರ ಒಂದು ನಂಬರ್ಸ್ ನ ಪರ್ಟಿಕ್ಯುಲರ್ ಆಗಿ ಎಲ್ಲ ಒಂದು ಈ GST ರಿಜಿಸ್ಟ್ರೇಷನ್ ಪರ್ಸನ್ಸ್ ಗೆ ಕೊಡುವಂತದ್ದು ಮಾಡಿ. ಕ್ಲಿಯರ್? GST ರಿಜಿಸ್ಟ್ರೇಷನ್ ಯಾರು ನೋಂದಣಿ ಮಾಡ್ಕೋತಾರೋ ಆ ಎಲ್ಲಾ ಪರ್ಸನ್ಸ್ ಕೂಡ ಈ ಒಂದು ನಂಬರ್ ನ ಕೊಡ್ತಾರೆ. And clear? This is the GSTIN. Just ನಾವು ಒಂದು ಕಂಪ್ಲೀಷಿಂಗ್ ದ ಪ್ರೊಸೆಸ್ ಆದ್ಮೇಲೆ ಏನ್ ಮಾಡ್ತಾರೆ, ಒಂದು ನಂಬರ್ ನ ಕೊಡ್ತಾರೆ ಯಾರ ಒಬ್ಬ ಪರ್ಸನ್ ಗೆ. ಆ ಒಂದು ನಂಬರ್ ನಾವೇಂತ ಕರಿತೀವಿ GSTIN, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್. ಅದು ಹೇಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. And the next last concept in this class, my dears, procedures for registration. Procedure for registrations, my dears. ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್. ಏನೆಲ್ಲ ಪ್ರೊಸೀಜರ್ ಇದೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ನೋಡಿ, ಎವ್ರಿ ಪರ್ಸನ್ಸ್ ಅಪ್ಲೈಯಿಂಗ್ ಫಾರ್ ರಿಜಿಸ್ಟ್ರೇಷನ್ ಶಾಲ್ ಡಿಕ್ಲೇರ್ ಈಸ್ ಪ್ಯಾನ್, ಮೊಬೈಲ್ ನಂಬರ್, ಇಮೇಲ್ ID, ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಇನ್ ಪಾರ್ಟ್ ಎ ಫಾರ್ಮ್ ಆಫ್ GST ರಿಜಿಸ್ಟ್ರೇಷನ್ 1 ಆನ್ ದ GST ಕಾಮನ್ ಪೋರ್ಟಲ್. ಕ್ಲಿಯರ್? ಆಗ್ಲೇ ಹೇಳ್ದೆ ಅಲ್ವಾ, ಫಸ್ಟ್ ಏನ್ ಮಾಡ್ತೀವಿ, ಈ ಒಂದು ಟೇಬಲ್ ಅಲ್ಲಿ ಕ್ಲಿಯರ್ ಆಗಿ ಪಿಕ್ಚರ್ ಇದೆ, ಕ್ಲಿಯರ್ ಪಿಕ್ಚರ್ ಅಬೌಟ್ ದ ಪ್ರೊಸೀಜರ್ಸ್ ಫಾರ್ ರಿಜಿಸ್ಟ್ರೇಷನ್ಸ್.
ಅಂದ್ರೆ ಏನು, ಎವ್ರಿ ಪರ್ಸನ್ಸ್ ಏನ್ ಮಾಡ್ಬೇಕಾಗುತ್ತೆ, ಪ್ಯಾನ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ, ಇದರಲ್ಲಿ ಕಾಮನ್ ಪೋರ್ಟಲ್ ಅಂಡರ್ ಅಲ್ಲಿ ಏನ್ ಮಾಡಾಗುತ್ತೆ, ಅವ್ರು ಅಪ್ಲೈ ಮಾಡಬೇಕು. ಅಂತ ಸೆಕೆಂಡ್ ಥಿಂಗ್, after PAN, mobile number and email address validated, a temporary reference number will be generated and communicated to the applicant. ಅಂದ್ರೆ ಹೇಳಿದೆ, ನಾರ್ಮಲ್ ಆಗಿ ಇವೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಟೆಂಪ್ರವರಿ ಆಗಿ OTP ಬರುತ್ತೆ, ಜನರೇಟ್ ಆಗುತ್ತೆ, ಅದನ್ನ ತಗೋಬೇಕಾಗುತ್ತೆ ಅಪ್ಲಿಕೆಂಟ್ಸ್. ಅಂದ್ರೆ ಯೂಸಿಂಗ್ ದ ಎಬೋ ಜನರೇಟೆಡ್ TRN means a temporary reference number, and the applicant shall submit part B of the application form along with relevant documents on the common portal. ಅಂದ್ರೆ ಏನು, ನಮ್ಮ ಒಂದು ರೆಫರೆನ್ಸ್ ನಂಬರ್ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಈ ಪಾರ್ಟ್ ಬಿ ಅಲ್ಲಿ ಮೀನ್ಸ್ ರಿಜಿಸ್ಟ್ರೇಷನ್ ಅಂಡರ್ ಪಾರ್ಟ್ ಬಿ ಅಲ್ಲಿ ಏನ್ ಮಾಡುತ್ತೆ, ಮೀನ್ಸ್ ಸಬ್ಮಿಟ್ ಮಾಡಬೇಕು, ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. And the next, after the above process, the application is forwarded to the officer for the verification. ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ವೆರಿಫಿಕೇಶನ್ ಫಾರ್ವರ್ಡ್ ಮಾಡ್ತಾರೆ. ಕ್ಲಿಯರ್? ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ಒನ್ಸ್ ಅಗೇನ್ ಮೇಲೆ ಏನ್ ಮಾಡ್ತಾರೆ, GST ರಿಸಿಮ್ಗೆ, GST ಅಥಾರಿಟಿಗೆ, GST ಕೌನ್ಸಿಲ್ಗೆ ಈ ಒಂದು ನಮ್ಮ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡ್ತಾರೆ ವೆರಿಫಿಕೇಶನ್ ಪರ್ಪಸ್ಗೋಸ್ಕರ. On the last, the proper officer verifies the details provided by the applicant, and if found correct, he will grant registration certificate in form GST registration 6. In case any errors are found or any clarification is required by the officer, he can issue notice for the same. On proper response for the applicant, he shall make his verification again, will issue registration certificate only if he is complete satisfied. ಅಂದ್ರೆ ಏನಪ್ಪಾ ಅಂದ್ರೆ, ಇಫ್ ಸಪೋಸ್ ಆಫೀಸರ್ ಏನ್ ಮಾಡ್ತಾನೆ, ವೆರಿಫಿಕೇಶನ್ ಮಾಡಬೇಕು, ಅದೆಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಏನ್ ಮಾಡ್ತಾನೆ, ಅವನು GSTIN ಒಂದು ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾನೆ. GSTIN ಸರ್ಟಿಫಿಕೇಟ್ ಆಗ್ಲೇ ಹೇಳಿದೆ, ಆ ಒಂದು ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾನೆ. ಇಫ್ ಇನ್ ಕೇಸ್ ಏನಾದ್ರೂ ಎರರ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಕ್ಲಾರಿಟಿ ಸಿಗ್ತಿಲ್ಲ ಅಂದಾಗ ಅವನು ಅಗೇನ್ ಒಂದು ನೋಟಿಸ್ ನ ಇಶ್ಯೂ ಮಾಡ್ತಾನೆ. ಆ ನೋಟಿಸ್ ತಗೊಂಡ್ಮೇಲೆ ಅದಕ್ಕೊಂದು ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡಿದ ಅಪ್ಲಿಕೆಂಟು ಜೊತೆಗೆ ಮತ್ತಿನ್ನೊಂದ್ಸಲ ಅವನು ವೆರಿಫಿಕೇಶನ್ ಪರ್ಪಸ್ ಮಾಡಿಸಿದ್ರೆ ಅಗೇನ್ ಏನಾದ್ರು ಎಲ್ಲಾ ಒಂದು ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆದ್ರೆ ಅವ್ರ ಅಗೇನ್ ಅವ್ರು ಏನ್ ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ನ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಏನ್ ಯಾರಿಗೆ, ಅಪ್ಲಿಕೆಂಟ್ಸ್ ಗೆ ಇಶ್ಯೂ ಮಾಡ್ತಾರೆ. ಯಾವ ಒಂದು ಸರ್ಟಿಫಿಕೇಟ್, GSTIN. ಈ ಸರ್ಟಿಫಿಕೇಟ್ ನ ಒಂದು GST ಅಥಾರಿಟಿ ಇಶ್ಯೂ ಮಾಡೋದು. ದಿಸ್ ಇಸ್ ದ ಪ್ರೊಸೀಜರ್ ಫಾರ್ GST ರಿಜಿಸ್ಟ್ರೇಷನ್. ಮೈಡಿಯರ್ಸ್, ಈ ಒಂದು ಟೇಬಲ್ ಅಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ, ಮೇಲೆ ಕೂಡ ಇದೇ ಒಂದು ಹೇಳಿರುವಂತದ್ದು. ಸೊ ನಿಮಗೆ ಯಾವ್ದು ಈಸಿಯಾಗಿ ಕನ್ವೀನಿಯಂಟ್ ಆಗುತ್ತೋ ಬರೀರಿ. ದಿಸ್ ಇಸ್ a 6 marks question, my dears. Procedure for registration, this is a 6 marks question. So firstly, once again, what do you mean by GST registration ಬರೆಕೊಳ್ಳಿರಿ. Then after write on procedure for registration. 6 marks question ಕೇಳಿದ್ರೆ ಈ ತರ ಬರೀತಾ ಹೋಗ್ತೀರಾ. And as well as you can write GSTIN, ಅದನ್ನ ಕೂಡ ನೀವು ಬರಿಬೇಕಾಗುತ್ತೆ. This is the today's class. So in this class, what we are discussing, my dears, the first introduction about the procedures and levy under GST, and what do you mean by GST registration, and what do you mean by procedures for registration, and as well as details to be furnished, and GSTIN, what do you mean by GSTIN, and as well as complete picture about the procedures for registration. Procedure for registration, complete picture about the procedure for registration. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ. And in this class, the most important question, what do you mean by GST registration, and as well as who has and procedure for registration. ಈ ಎರಡನ್ನ ಕೂಡ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಿ. And now in the next class, we are going to start persons liable for GST registrations, section 2 of the CGST Act. This is the most important, my dear questions, my dear students. 14 marks question idu. Persons liable for GST registration and persons not liable for GST registration. ಇದು 14 marks question. In last class, ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಪ್ರಾಕ್ಟಿಕಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, my dears. ಒಂದು 6 marks question ಬಂದು GST registration procedure, and the second thing, persons liable for GST registration and persons not liable for GST registration. ಅಂದ್ರೆ ಏನು, ಯಾವ ಪರ್ಸನ್
ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು, ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾವ ಪರ್ಸನ್ಸ್ಗೆ GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಹಾಗಿಲ್ಲ ಅನ್ನೋದನ್ನ ನಾನು ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವತ್ತು ಕ್ಲಾಸ್ಗೆ ಜಸ್ಟ್ ತಿಳ್ಕೊಳ್ಳಿ ಏನು GST ರಿಜಿಸ್ಟ್ರೇಷನ್ ಅಂದ್ರೆ ಏನು, ಅಂಡ್ ಆಸ್ ವೆಲ್ ಆಸ್ ಪ್ರೊಸೀಜರ್ ಫಾರ್ GST ರಿಜಿಸ್ಟ್ರೇಷನ್, ಯಾವೆಲ್ಲ ಪ್ರೊಸೀಜರ್ ನ ಫಾಲೋ ಮಾಡಬೇಕು, ಫಾಲೋ ಮಾಡಿದವ್ರಿಗೆ ಏನೆಲ್ಲ ಸಿಗುತ್ತೆ ಅಂತ ನಾನು ಈ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಾಡಿ ಅಂಡ್ ಥ್ಯಾಂಕ್ ಯು ಗಾಯ್ಸ್. Have a nice day.